ದೆಹಲಿಯಲ್ಲಿರ್ತಕ್ಕಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿಗೆ ಒಂದು ರೀತಿಯ ಕಹಿ ಸುದ್ದಿ ಎದುರಾಗಿದೆ. ಹೊಸ ಜಾತಿ ಗಣತಿಗೆ ಯತ್ನಿಸ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸವಾಲೊಂದು. ದೆಹಲಿಯಲ್ಲಿರ್ತಕ್ಕಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೊಸ ಸವಾಲು. ಹೊಸ ಕಾಸ್ಟ್ ಸೆನ್ಸಸ್ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಲು ದಮನಿತ ಜಾತಿಗಳ ನಿರ್ಧಾರ. ಈಗಾಗಲೇ ನಡೆಸಿರುವ ಜಾತಿ ಗಣತಿ ವರದಿ ಬಿಡುಗಡೆಗೆ ಆದೇಶಿಸುವಂತೆ ಅರ್ಜಿ. ಶೀಘ್ರವೇ ಹೈಕೋರ್ಟ್ಗೆ ದಮನಿತ ಹಿಂದುಳಿದ ಜಾತಿಗಳ ಸಂಘಟನೆಯಿಂದ ಅರ್ಜಿ. 165 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿದೆ. ಒಂದು ವೇಳೆ ಆ ವರದಿಯನ್ನ ಬಿಡುಗಡೆ ಮಾಡದೇ ಇದ್ದರೆ 165 ಕೋಟಿ ರೂಪಾಯಿ ವೆಚ್ಚವೇ ವ್ಯರ್ಥವೇ ಆಗಲಿದೆ. ಹಿಂದುಳಿದ ವರ್ಗಗಳ ನಿಯಮಗಳ ಪ್ರಕಾರ ಪ್ರತಿ 10 ವರ್ಷಕ್ಕೊಂದು ಬಾರಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಿ ವರದಿ ಬಿಡುಗಡೆ ಮಾಡುವುದು ಕಡ್ಡಾಯ. ಹೀಗಾಗಿ 2015ರಲ್ಲಿ ಮಾಡಲಾಗಿರುವ ಸಮೀಕ್ಷೆಯ ವರದಿಯನ್ನ ಬಿಡುಗಡೆ ಮಾಡಿ ಹೊಸದಾಗಿ ಸಮೀಕ್ಷೆ ನಡೆಸುವುದಕ್ಕೆ ನಮ್ಮ ತಕರಾರಿಲ್ಲ. ಆದರೆ 10 ವರ್ಷಕ್ಕೊಂದು ಬಾರಿ ಬಿಡುಗಡೆ ಆಗಬೇಕಿದ್ದ ವರದಿ ಬಿಡುಗಡೆಯಾಗಲಿ. ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ದಮನಿತ ಜಾತಿಗಳ ಸಂಘಟನೆಯ ನಿರ್ಧಾರ. ಕಾಂಗ್ರೆಸ್ ಈ ಹಿಂದೆ ಜಾತಿ ಜನಗಣತಿಯ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿತ್ತು. ಅಷ್ಟೊತ್ತಿಗದಾಗಲೇ ಜಾತಿ ಗಣತಿಯ ಒಂದಷ್ಟು ಅಂಕಿಅಂಶಗಳು ಲೀಕ್ ಆಗಿತ್ತು. ಈ ಬಗ್ಗೆ ಮಾತನಾಡೋದಕ್ಕೆ ದಮನಿತ ಜಾತಿಗಳ ಸಂಘಟನೆಯ ದಮನಿತ ಹಿಂದುಳಿದ ಜಾತಿಗಳ ಸಂಘಟನೆಯ ಮುಖ್ಯಸ್ಥರು ರೋಹಿತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಉತ್ಸುಕವಾಗಿ ಬಿಡುಗಡೆ ಮಾಡಬೇಕಿದ್ದಂತಹ ಗಣತಿಗೆ ಒಂದು ತರಹದ ಕಾನೂನು ಕಂಟಕ ಎದುರಾಯಿತು. ಅದಾದ ನಂತರ ಹೊಸ ಜಾತಿ ಗಣತಿ ಮಾಡಬೇಕು ಎನ್ನುವಂತಹ ಒಂದು ರೀತಿಯ ನಿರ್ಧಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಈ ಹಿಂದೆ ಮಾಡಿರ್ತಕ್ಕಂತಹ ಬಿಜೆಪಿ ಏನು ಇದು ಅಪ್ರಸಕ್ತ ಅವೈಜ್ಞಾನಿಕವಾದಂತಹ ಗಣತಿ ಅಂತ ಏನು ಆರೋಪ ಮಾಡಿತ್ತು, ಆ ಗಣತಿಯನ್ನೇ ಬಿಡುಗಡೆ ಮಾಡಬೇಕು ಎನ್ನುವಂತ ಪಟ್ಟು ಯಾಕೆ ಎನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇದಕ್ಕೆ ಕಾನೂನು ತೊಡಕುಗಳು ಏನೂ ಇಲ್ಲ. ಬಿಡುಗಡೆ ಮಾಡ್ಲಿಕ್ಕೆ ಏನ್ ಕಾನೂನು ತೊಡಕಿದೆ? ಏನೂ ಇಲ್ಲ. ಇದರಲ್ಲಿ ಏನು ಸರ್ವೆ ನಡೆದಿತ್ತು, ಸಮೀಕ್ಷೆ ನಡೆದಿತ್ತು, ಅದರ ವಿರುದ್ಧ ವ್ಯಾಪಕವಾದ ಅಪಪ್ರಚಾರ ಮತ್ತು ಮುಂದುವರೆದ ವರ್ಗಗಳ ದಾದಾಗಿರಿ ಇಂದ ಕಾರಣಕ್ಕೋಸ್ಕರ ಇದು ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಸೈಂಟಿಫಿಕ್ ಆಗಿದೆ, ಅನ್ಸೈಂಟಿಫಿಕ್ ಅಂತ ಬಂದ್ಬಿಟ್ಟು ಯಾರಾದ್ರೂ ಪ್ರೂವ್ ಮಾಡ್ಬೇಕಿತ್ತು ಅದನ್ನ. ಅದು ಯಾರು ಪ್ರೂವ್ನೇ ಮಾಡ್ಲಿಲ್ಲ ಅದನ್ನ. ಸೊ ಇದ್ರ ವಿರುದ್ಧವಾಗಿ ಆ ದೊಡ್ಡ ಅಪಪ್ರಚಾರಗಳ ಮೂಲಕ ಈ ಮುಂದುವರೆದ ವರ್ಗಗಳಿಂದಾವೆ, ಅವು ಗೆದ್ದಿದ್ದಾವೆ ನಮ್ಗಳ ವಿರುದ್ಧ. ಸೊ ಆ ಕಾರಣಕ್ಕೆ ನಾವಿವಾಗ ಅದನ್ನ ನೋಡಿ, OBC ಕಮಿಷನ್ ಸಹಿತ ಹೇಳುತ್ತೆ ಎವ್ರಿ 10 years ನೀವು ಸಂಖ್ಯೆಗಳನ್ನ ಒಟ್ಟು ಮಾಡ್ಬೇಕು ಅಂತ. ಸೊ ಈಗ ಹಿಂದೆ 10 ವರ್ಷದಿಂದ ಆದ ವರದಿಯನ್ನ ಬಿಡುಗಡೆ ಮಾಡಿ, ಹೇಗೂ 10 ವರ್ಷ ಆಯ್ತು, ಮತ್ತೊಮ್ಮೆ ಮಾಡಿ. ಈಗ ಮಾಡಿರುವಾಗ 168 ಕೋಟಿ ಖರ್ಚು ಮಾಡಿರುವಂತಹ ವರದಿಗೆ ಅದಕ್ಕೆ ಆ ಹಣಕ್ಕೆ ಏನು ಉತ್ತರ ಕೊಡ್ತಾರೆ ಸರ್ಕಾರಗಳು? ಪ್ರಶ್ನೆ ಅಲ್ವೇ? ಸೊ ಆ ಕಾರಣಕ್ಕೋಸ್ಕರ ಮಾಡಿರೋ ವರದಿನ ತಾವು ದತ್ತಾಂಶಗಳನ್ನ ಬಿಡುಗಡೆ ಮಾಡಿ ಮತ್ತೊಮ್ಮೆ 2ನೇ ಸರ್ವೆನ ಮಾಡಿ. ಮರು ಸರ್ವೆ ಅಲ್ಲ ಅದು, 2ನೇ ಸರ್ವೆ ಅದು. ಮತ್ತು 10 ವರ್ಷ ನಂತರ 3ನೇ ಸರ್ವೆ ನಡೆಯುತ್ತೆ. ಅದಕ್ಕೆ OBC ಕಮಿಷನ್ ಬೈಲಾದಲ್ಲೇ ಸಹಿತ ಪ್ರಾವಿಷನ್ ಇದೆ ಅದಕ್ಕೆ. ಸರ್, ಇಲ್ಲಿ ಕಾಂಗ್ರೆಸ್ ಕೂಡ ಅಷ್ಟರ ಮಟ್ಟಿಗೆ ಉತ್ಸಾಹ ತೋರಿಸ್ತಾ ಇಲ್ವಾ ಅಂತ? ಅಲ್ಲ, ಈ ವ್ಯವಸ್ಥೆಯೇ ಕಾಂಗ್ರೆಸ್ ಬಿಜೆಪಿ ಅಂತ ಅಲ್ಲ, ಅದು ಈ ವ್ಯವಸ್ಥೆಯೇ ಈ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ದಮನಿತ ಸಮುದಾಯಗಳ ವಿರುದ್ಧ ಕೆಲಸ ಮಾಡ್ತಾ ಇರ್ತವೆ ಇವೆಲ್ಲ. ಸೊ ಆ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ಸೋಷಿಯಲ್ ಜಸ್ಟಿಸ್ ಮತ್ತು ಮತ್ತೆ ಈ ಹಿಂದುಳಿದ ವರ್ಗಗಳ ಹಕ್ಕುಗಳ ವಿಚಾರ ಬಂದಾಗ ಎಲ್ಲರೂ ಒಂದಾಗಿ, ಪ್ರಬಲ ವರ್ಗಗಳೆಲ್ಲ ಒಂದಾಗಿ ಅವ್ರ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವಿವಾಗ. ಸರ್, ಈಗ ನಿಮ್ಮ ಕಾನೂನು ಹೋರಾಟ ನಿಮ್ಮ ಸಂಘಟನೆ ಮುಖಾಂತರವಾಗಿ ಯಾವ ರೂಪವನ್ನು ತಾಳಿದೆ? ಇಲ್ಲಿವರೆಗೂ ಏನೇನಾಗಿದೆ ಸರ್? ಈಗ ಈ ಕುರಿತಂತೆ ನಾವು ಕೆಲವು ದಿವಸಗಳಿಂದ ನಮ್ಮ ಸ್ವಲ್ಪ ವಿಶೇಷಜ್ಞರು, ವಕೀಲರು ಮತ್ತು ಈ ವಿಚಾರವನ್ನ ತುಂಬಾ ಆಳವಾಗಿ ತಿಳ್ಕೊಂಡವರೆಲ್ಲರೂ ಸಹಿತ ಹಿಂದುಳಿದ ವರ್ಗದ ಹಿರಿಯ ಚಿಂತಕರು ಮತ್ತೆ ಹಿಂದುಳಿದ ವರ್ಗದಲ್ಲೇ ಕೆಲಸ ಮಾಡಿರುವಂತಹ ಸದಸ್ಯರುಗಳೆಲ್ಲ ಸೇರಿದ್ವಿ ನಾವು. ನಿನ್ನೆ ಇದು 2ನೇ ಮೀಟಿಂಗು. ನಿನ್ನೆ ಸಹಿತ
ದೊಡ್ಡ ಪ್ರಮಾಣದಲ್ಲಿ ಬೇರೆ ನಮ್ಮ ಎಲ್ಲ ಈ ಸಮುದಾಯಗಳ ಮುಖಂಡಗಳೆಲ್ಲ ಬಂದಿದ್ರು. ಸೊ ಅವರೆಲ್ಲರೂ ಅಭಿಪ್ರಾಯ ಏನಂತಂದ್ರೆ ಇದು ಒಂದೇ ಅಲ್ಲ, ಒಂದು ಸಮುದಾಯಗಳ ಈ ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ಬೇಕು. ಅದು ಮೀರು ಸಹಿತ ತುಂಬಾ ಈ ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸ್ಗಳ ಸಮಸ್ಯೆಗಳೇನಿದ್ದಾವಲ್ಲ, ಇವನಲ್ಲಿ ಯಾವೂ ಸಹಿತ ಸರಿಯಾದ ಮಟ್ಟಿಗೆ ಅದು ಅಡ್ರೆಸ್ ಆಗ್ತಾ ಇಲ್ಲ. ಸೊ ಅದರಲ್ಲಿ ನ್ಯಾಷನಲ್ ಇಶ್ಯೂಗಳಿದಾವೆ, ಅದರಲ್ಲಿ ಸ್ಟೇಟ್ ನಮ್ಮ ಕರ್ನಾಟಕದ ಇಶ್ಯೂಗಳಿದಾವೆ. ಸೊ ಅವೆಲ್ಲ ಇಶ್ಯೂಗಳೂ ಸಹಿತ ತುಂಬಾ ಡೀಟೇಲ್ ಆಗಿ ಮಾತಾಡಿದಾವೆ. ಅದನ್ನ ಮುಂದಿನ ದಿವಸಗಳಲ್ಲಿ ಬಿಡ್ತೇವೆ. ಮತ್ತಷ್ಟಲ್ಲದೆ ಅದಕ್ಕೊಂದು ಸಂಘಟನೆ ರೂಪ ಕೊಡುವ ಚರ್ಚೆಗಳು ಸಹಿತ ಇದಾವೆ. ಅದಿನ್ನೂ ಸಹಿತ ಪ್ರಿಮಿನರಿ ಚರ್ಚೆಗಳಲ್ಲಿದ್ದಾವೆ. ಬಟ್ ಸಮಸ್ಯೆಗಳ ಬಗ್ಗೆ ತುಂಬಾ ಆಳವಾಗಿ ಚರ್ಚೆಗಳಾಗಿದ್ದಾವೆ. ದಟ್ ಈಸ್ ಒನ್ ಆಫ್ ದ ಸಮಸ್ಯೆ. ಒಂದೊಂದು ತುಂಬಾ ದೊಡ್ಡ ಸಮಸ್ಯೆ ಏನಂತಂದ್ರೆ ಈ ಸಮೀಕ್ಷೆ ಬಿಡುಗಡೆಗೆ ನಾವು ಹೋರಾಡಬೇಕು ಹೇಳೋ ನಿಟ್ಟಿನಲ್ಲಿ ಅದೊಂದು ನಿರ್ಧಾರ ಆದ್ರೆ ಅದು ಮೀರಿ ತುಂಬಾ ಚರ್ಚೆಗಳಾಗಿದ್ದಾವೆ. ಸರ್, ಇಲ್ಲಿ ಕೇವಲ OBCಯ ಮೇಲೆ ಅದ ಮಾತ್ರ ಆಸಕ್ತಿ ಅಥವಾ ಆ ಜಾತಿ ಗಣತಿಯಲ್ಲಿ ಈಗ ಮೈನಾರಿಟಿ ಬರುತ್ತಾರೆ, ಸೊ ಅವೆಲ್ಲವೂ ಕೂಡ ವರದಿ ಬಿಡುಗಡೆ ಆಗಬೇಕು ಅಂತ ಹೇಳ್ತೀರಾ ಹೆಂಗೆ? ವರದಿಯಲ್ಲಿ ಎಲ್ಲಾ ಜಾತಿಗಳ ಸಂಖ್ಯೆ ಇದೆ ಅದರಲ್ಲಿ. ವರದಿಯಲ್ಲಿ ಇಟ್ಸ್ ನಾಟ್ ಕೇವಲ OBCಗಳ ಸಂಖ್ಯೆ ಒಂದೇ ಅಲ್ಲ, ಅದು ಎಲ್ಲ ಸಂಖ್ಯೆ ಇದೆ. ಮತ್ತು ಅದು ಕೇವಲ ಸಂಖ್ಯೆ ಅಲ್ಲ, ಅದೊಂದು ಸಮೀಕ್ಷೆ ಅಂತಂದ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಅದು ದೊಡ್ಡ ಸಮಸ್ಯೆ ಏನಾಗಿರೋದೇನಂತಂದ್ರೆ ನಾವು ಅದನ್ನ ಅಥವಾ ಯಾರು ಕರೆದ್ರೋ ಗೊತ್ತಿಲ್ಲ, ಮಾಧ್ಯಮಗಳು ಕರೆದ್ರೋ ಅಥವಾ ಪಬ್ಲಿಕ್ ಕರೆದ್ರೋ ಗೊತ್ತಾಗ್ಲಿಲ್ಲ, ಅಥವಾ ಮಾಧ್ಯಮ ನೆರೆಟಿವ್ ಸೆಟ್ ಮಾಡಿರ್ತಾರೆ, ಅದನ್ನ ಜಾತಿ ಗಣತಿ ಅಂತ ಕರೆದಿರೋದೇ ತುಂಬಾ ಸಮಸ್ಯೆ ಆಯ್ತು. ಅದು ಆಕ್ಚುಲಿ ಸಮೀಕ್ಷೆ ಅದಂದು. ಇವಾಗ ಅದನ್ನ ತುಂಬಾ ಚರ್ಚೆ ಮಾಡಿದೀವಿ. ಅದನ್ನ ಈಗ ಪ್ರಾಣಿಗಳ ಸಮೀಕ್ಷೆ ನಡೆಯುತ್ತೆ, ಹುಲಿಗಳ ಸಮೀಕ್ಷೆ ನಡೆಯುತ್ತೆ, ಆನೆಗಳ ಸಮೀಕ್ಷೆ ನಡೆಯುತ್ತಲ್ವಾ, ಅದೇ ರೀತಿ ಕರ್ನಾಟಕದಲ್ಲಿರುವಂತ ಜನರ ಸಮಸ್ಯೆಗಳ ಸಮೀಕ್ಷೆ ಅದಂತು. ಅದರಲ್ಲಿ ಜಾತಿ ಸಹಿತ ಇದೆ. ಅದು ನಮ್ಗೆ ಮತ್ತೆ ಮುಂದಿನ ದಿವಸದಲ್ಲಿ ನಾವು ಈ ಬ್ಯಾಕ್ವರ್ಡ್ ಕ್ಲಾಸಿಗೆ ಏನಾಗಿದೆ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಿಗೆ ಪೊಲಿಟಿಕಲ್ ರಿಸರ್ವೇಶನ್ ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಸಂಖ್ಯೆಗೆ ಸರಿಯಾಗಿ ಬಜೆಟ್ ನಲ್ಲಿ ಅಲೋಕೇಶನ್ ಸಿಗ್ತಾ ಇಲ್ಲ. ಬಡ್ತಿ ಮೀಸಲಾತಿಯ ಸಮಸ್ಯೆಗಳಿದಾವೆ. ಸೊ ಇಂಥವೇ 10 ಸಮಸ್ಯೆಗಳ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೇವೆ ನಾವು. ಅದರ ಬಗ್ಗೆ ನಾವು ಮುಂದಿನ ದಿವಸದಲ್ಲಿ ಮತ್ತೆ ನಿಮ್ಮ ಮಾಧ್ಯಮಗಳ ಮುಂದೆ ಬರ್ತೇವೆ. ಬಟ್ ಇವಾಗ ಕರೆಂಟ್ಲಿ ಜಾತಿ ಗಣತಿಯ ಬಗ್ಗೆ ಹೋರಾಡ್ಲಿಕ್ಕೆ ನಿರ್ಧಾರ ತಗೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಇದು ಒಂದು ಜಾತಿ ಗಣತಿ ಅಲ್ಲ, ಜಾತಿ ಸಮೀಕ್ಷೆ. ಪ್ರಾಣಿಗಳ ಸಮೀಕ್ಷೆ ನಡೀತಾವೆ, ಸೊ ಅದರಂತೆಯೇ ಇದು ಜಾತಿಯ ಸಮೀಕ್ಷೆ ಅಷ್ಟೇ. ಇದು ಏನು ಜಾತಿಯ ಲೆಕ್ಕಾಚಾರಗಳಲ್ಲ. ಅಲ್ಲೇನು ಸಮಸ್ಯೆ ಇದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಇದು ಬಿಡುಗಡೆ ಮಾಡಲೇಬೇಕು. ಕಾನೂನಿನ ತೊಡಕುಗಳು ಯಾವುದೂ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.